ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮರ್ ದೀಕ್ಷಿತ್. ನಿಮ್ಮ ಜೊತೆ 4 ಮಾತಾಡಬೇಕೆನಿಸಿತು, ಆಡುತ್ತಿದ್ದೇನೆ. ತಮಗೆ ನನಗಿಂತ ಹೆಚ್ಚು ತಿಳಿದಿದೆ, ಅದು ನನಗೆ ಗೊತ್ತು. ದಯಮಾಡಿ ಇದನ್ನು ಪೂರ್ಣ ಕೇಳಿ. ಹೈದರಾಬಾದ್ನ ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿ ಅವರನ್ನು 4 ಮೃಗಗಳಿಂದ ಬಲಾತ್ಕಾರ, ಜೀವಂತ ದಹನ, ಈ ನರರಾಕ್ಷರ ಅಘಾತ್ಯ ದೇಶವನ್ನೇ ಅಲುಗಾಡಿಸಿತು. ಭಾರತದಾದ್ಯಂತ ಕ್ಯಾಂಡಲ್ ಮಾರ್ಚ್, ನಿರಸನ ವ್ಯಕ್ತವಾಯಿತು. 10 ದಿನಗಳ ಒಳಗಡೆ ಅದೇ ಸ್ಥಳ, ಅದೇ ಸಮಯದಲ್ಲಿ ಪೊಲೀಸರಿಗೆ ತಿರುಗುಬಿದ್ದ ಆ ಮೃಗಗಳನ್ನು ಪೊಲೀಸರು ಗುಂಡಿಟ್ಟು ಕೊಲ್ಲಲಾಯಿತು. ದೇಶದಾದ್ಯಂತ ಹರ್ಷ. ಪೊಲೀಸರಿಗೆ ಪುಷ್ಪಾಭಿಷೇಕ. ಮಾಯಾವತಿ, ಸ್ಮೃತಿ ಇರಾನಿ, ಜಯಾ ಬಚ್ಚನ್, ಶೋಭಾ ಕರಂದ್ಲಾಜೆ ಇನ್ನಿತರ ಅನೇಕ ರಾಜಕಾರಣಿಗಳು, ನಾಯಕರಿಂದ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ, ಸಂತೋಷ ವ್ಯಕ್ತಪಡಿಸಿದರು. ಇದರಿಂದ ಇನ್ನು ಮುಂದೆ ದೇಶದಲ್ಲಿ ಈ ಥರ ಆಗುವುದಿಲ್ಲ, ನರರಾಕ್ಷಸರು ಇಂಥ ಕೃತ್ಯ ಮಾಡುವುದಿಲ್ಲ, ಕೃತ್ಯ ಮಾಡಲು 100 ಸಲ ಆಲೋಚಿಸುತ್ತಾರೆ ಎಂದೆಲ್ಲ ಹೇಳಿಕೆ ಕೊಟ್ಟರು. ಇದರಲ್ಲಿ ನಾನು ಒಬ್ಬ. ದುರ್ಭಾಗ್ಯವೆಂದರೆ 24 ಗಂಟೆಗಳಲ್ಲಿ ಉತ್ತರ ಪ್ರದೇಶದ ಉನ್ನಾವ್ ಎಂಬ ಅಲ್ಲಿ ಬಲಾತ್ಕಾರಕ್ಕೆ ಒಳಗಾದ ಪೀಡಿತೆ ಲಾಯರ್ ಹತ್ತಿರ ಹೋಗುತ್ತಿದ್ದಾಗ ಹಾಡು ಹಗಲಲ್ಲೇ 2 ದಿನಗಳ ಹಿಂದೆ ಜೈಲಿನಿಂದ ಬಂದ, ಬೇಲ್ ಮೇಲೆ ಬಂದ ಅತ್ಯಾಚಾರ ಬೆಸಗಿದ ಆ ಹುಡುಗ 5 ಮೃಗಗಳು ಕಲೆತು ಆಕೆಯ ಮೇಲೆ ಪೆಟ್ರೋಲ್ ಹಾಕಿ ಜೀವಂತ ಸುಟ್ಟರು. ಉರಿಯುತ್ತಿರುವ ದೇಹದೊಂದಿಗೆ ಆ ಗಲ್ಲಿಯಲ್ಲಿ ಆ ಮಹಿಳೆ ಓಡುತ್ತಾ ಬಂದಿದ್ದಳು. ಆ ಮಹಿಳೆ ಬರುತ್ತಿದ್ದ ದೃಶ್ಯ ಯಾರು ಕಣ್ಣಲ್ಲಾದರೂ ನೀರು ತರಿಸುತ್ತದೆ. 90% ಸುಟ್ಟು ಅದೇ ರಾತ್ರಿ 2 ಗಂಟೆಗೆ ಪ್ರಾಣ ಬಿಟ್ಟಳು. ಅದೇ 24 ಗಂಟೆಯಲ್ಲಿ ಅದೇ ಉತ್ತರ ಪ್ರದೇಶದಲ್ಲಿ 4 ಜನ 18 ವರ್ಷದ ಒಳಗಿನ ಹುಡುಗರು 18 ವರ್ಷದ ಒಳಗಿನ ಹುಡುಗಿಯನ್ನು ಪಕ್ಕದ ಹೊಲದಲ್ಲಿ ಕರೆದೊಯ್ದು ಬಲಾತ್ಕಾರ ಮಾಡಿದರು. 5ನೇ ಹುಡುಗ ವಿಡಿಯೋ ಮಾಡಿ ಇದನ್ನು ವೈರಲ್ ಮಾಡಿದ. 24 ಗಂಟೆಯಲ್ಲಿ ಉತ್ತರ ಪ್ರದೇಶದ ಸರ್ಕಾರ 10 ನರರಾಕ್ಷಸರನ್ನು ಹಿಡಿದು ಸೆರೆಮನೆಯಲ್ಲಿ ಕಳಿಸಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ನ್ಯಾಯ ಮಾಡಲು ಭರವಸೆ ಯೋಗಿ ಸರ್ಕಾರ ಕೊಟ್ಟಿದೆ, ಅದು ಬೇರೆ ವಿಷಯ. ಅವರು ಮುಂದೆ ಸುಪ್ರೀಂ ಕೋರ್ಟ್, ರಾಷ್ಟ್ರಪತಿ ಹತ್ತಿರ ಕ್ಷಮಾಭಿಕ್ಷೆ, 16 ವರ್ಷ ಇದೇ ಪ್ರಕಾರ ನಡೆಯುತ್ತದೆ. ಅಲ್ಲಿಯವರೆಗೆ ಜೈಲಿನಲ್ಲಿ ಚೆನ್ನಾಗಿ ಊಟ ಮಾಡುತ್ತಾ ಆ ಮೃಗರಾಕ್ಷಸರು ಇರುತ್ತಾರೆ. ನಿರ್ಭಯ ಕೇಸ್ನಲ್ಲಿ ಆದದ್ದು ಇದೆ. ಹೈದರಾಬಾದ್ ನಂತರ ಅವರನ್ನು ಸಾಯಿಸಬೇಕಾಗಿತ್ತು ಪೊಲೀಸರು ಎಂಬ ವಿಚಾರ ಥಟ್ಟನೆ ತಲೆಯಲ್ಲಿ ಬರುತ್ತದೆ. ಅದು ಅಷ್ಟು ಸುಲಭದ ಕೆಲಸವಲ್ಲ. ನಿನ್ನೆ ಹೈದರಾಬಾದ್ನಲ್ಲಿ ಆತ್ಮರಕ್ಷಣೆಗಾಗಿ ಸಾಯಿಸಿದ ಪೊಲೀಸರ ಮೇಲೆ ಶಾದ್ನಗರ್ ಪೊಲೀಸ್ ಸ್ಟೇಷನ್ನಲ್ಲಿ 302 ಕೇಸ್ ಆಗಿದೆ. ಆ ಪೊಲೀಸರಿಗೆ ಇನ್ನು ಮುಂದೆ ಜೀತ ಬರುವುದಿಲ್ಲ, ಕೋರ್ಟ್ ಸುತ್ತ ತಿರುಗಬೇಕು. ಅವರ ಹೆಂಡರ ಮಕ್ಕಳ ಗತಿ ಏನು? ಮಾನವ ಹಕ್ಕು ಸಂಘಗಳು ಈಗಲೇ ಪೊಲೀಸರ ಮೇಲೆ ಇದು ಫರ್ಜಿ ಎನ್ಕೌಂಟರ್ ಎಂದು ಬೊಬ್ಬೆ ಇಡುತ್ತಿವೆ. ಅವರಿಗೆ ಆ ಮಾನವ ಹಕ್ಕುಗಳ ಹಕ್ಕು ಉಂಟು, ಇಲ್ಲವೆಂದಲ್ಲ. ಪ್ರಜಾಪ್ರಭುತ್ವ ವಿಷಯದಲ್ಲಿ ಇದೆಲ್ಲ ಸಹಜ. ಆದರೆ ಏನು ಮಾಡುವುದು? ಈ ವಿಷಯವನ್ನು ಧಾರ್ಮಿಕ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ಸ್ವಲ್ಪ ಆಲೋಚಿಸೋಣ. ಈ ಮೃಗಗಳಿಗೆ ಕಾಮದ ಉದ್ವೇಗ ಇಷ್ಟಕ್ಕೆ ಆಗುತ್ತಿದೆ. ಇದಕ್ಕೆ ಅವರೊಬ್ಬರೇ ಕಾರಣವಾ? ಮಹಿಳೆಯರ ಪಾತ್ರ ಕೂಡ ಇಲ್ಲವಾ? ಇವರ ಡ್ರೆಸ್ಗಳು ಸ್ವಲ್ಪ ಕಾರಣವಾ? ಆಲೋಚಿಸೋಣ. ಹಿಂದೆ ನಮ್ಮ ಭಾರತದಲ್ಲಿ ನಮ್ಮ ಸಂಸ್ಕೃತಿ, ಸಭ್ಯತೆ, ಗುರುಕುಲ, ದೇವಾಲಯ, ಧಾರ್ಮಿಕ ಪ್ರವಚನಗಳು, ಹಳ್ಳಿಗಳಲ್ಲಿ ಪ್ರತಿ ಶನಿ ಆದಿವಾರ ಸೋಮಗಳಲ್ಲಿ ಭಜನೆ, ರಾಮಾಯಣ ಮಹಾಭಾರತಗಳಂಥ ನಾಟಕ, ಬಯಲಾಟಗಳು, ಅದರಲ್ಲಿ ಎಲ್ಲರೂ ಮಕ್ಕಳ ಸಹಿತ ಭಾಗವಹಿಸುತ್ತಿದ್ದರು. ಆ ಮಕ್ಕಳ ಮೇಲೆ ಇವೆಲ್ಲ ಪ್ರಭಾವ ಬೀರುತ್ತಿದ್ದವು. ಮಾತೆಯರು ಮೈತುಂಬ ಸೀರೆ, ಭಾರತೀಯ ಉಡುಪು ತೊಡುತ್ತಿದ್ದರು. ಮೋಹನ್ ದಾಸ್ ಎಂಬಾತ 8 ವರ್ಷದ ಬಾಲಕ ಹರಿಶ್ಚಂದ್ರ ನಾಟಕ ನೋಡಿ ಪ್ರಭಾವಿತನಾಗಿ ಮುಂದೆ ಆತ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯಾಗಿ ಜಗತ್ತಿಗೆ ಸತ್ಯ ಮಾರ್ಗ ತೋರಿಸಿದ ಮಹಾನ್ ವ್ಯಕ್ತಿ ಆದ. ಜೀಜಾಬಾಯಿಯಿಂದ ರಾಮಕೃಷ್ಣರ ಕಥೆಗಳನ್ನು ಕೇಳಿದ ಶಿವಾಜಿ, ವಿವೇಕಾನಂದರು, ಅನೇಕ ಕ್ರಾಂತಿಕಾರಿಗಳು ಈ ದೇಶದಲ್ಲಿ ಹುಟ್ಟಿ ಜಗತ್ತಿಗೆ ಆದರ್ಶವಾದರು. ಇವೆಲ್ಲ 200-300 ವರ್ಷಗಳ ಹಿಂದಿನ ಕಥೆಗಳು, ಹಳೆಯ ಕಲ್ಪನೆಯ ಪುರಾಣಗಳಲ್ಲ. ದುರ್ಭಾಗ್ಯವೆಂದರೆ ಲಾರ್ಡ್ ಮೆಕೆಲೋ ವಿದ್ಯಾವಿಧಾನ, ಕಾನ್ವೆಂಟ್ ಶಾಲೆ, ಪಾಶ್ಚಾತ್ಯ ಡ್ರೆಸ್, ಇಂಗ್ಲಿಷ್, ಕ್ರಿಕೆಟ್ ಇವೆಲ್ಲ ಬ್ರಿಟಿಷರು ನಮ್ಮ ಮೇಲೆ ಹೇರಿ ಅದನ್ನು ನಮ್ಮ ಜೀವನ ಪದ್ಧತಿಯಾಗಿಸಿದರು. ಅದನ್ನೇ ಮೆಕೆಲೋ ತನ್ನ ತಂದೆಗೆ ಪತ್ರದಲ್ಲಿ ಬರೆದಿದ್ದ. ಇನ್ನು 100 ವರ್ಷಗಳಲ್ಲಿ ಈ ಭಾರತದ ಸಂಸ್ಕೃತಿ ನಷ್ಟ ಮಾಡಿ
ಇಲ್ಲಿಯ ಜನರನ್ನು ಬ್ರಿಟಿಷರಾಗಿ ಪರಿವರ್ತಿಸುತ್ತೇನೆ ಎಂದು. ಇದೇ ಈಗ ನಡೆದಿದೆ. ನೀವು ಒಮ್ಮೆ ಆಲೋಚಿಸಿ, ಮುಸ್ಲಿಂ ಯುವತಿಯರ ಮೇಲೆ ಈ ಥರ ಘಟನೆಗಳು ಬಹಳ ಬಹಳ ಕಡಿಮೆ ಆಗುತ್ತವೆ. ಅವರ ಶರೀರ ತುಂಬ ಬುರುಕ ಇರುತ್ತದೆ. ಚಾಟ್ ಬಂಡಿಗಳ ಹತ್ತಿರ, ಪಬ್ಗಳಲ್ಲಿ ಅರ್ಧರಾತ್ರಿಯವರೆಗೆ ಸಿಗರೇಟ್ ಸೇದುತ್ತಾ ಕುಡಿಯುತ್ತಾ ಅರ್ಧ ಡ್ರೆಸ್ಗಳಿಂದ ಹೆಣ್ಣು ಮಕ್ಕಳು, ಮುಸ್ಲಿಂ ಹೆಣ್ಣು ಮಕ್ಕಳು ಕಾಣುವುದಿಲ್ಲ. ನಾನು ಎಲ್ಲರೂ ಬುರುಕಾ ಧರಿಸಿರೆಂದು ಹೇಳುತ್ತಿಲ್ಲ, ಒಂದು ಪೂರ್ಣ ವಸ್ತ್ರದ ವಿಚಾರ ಅಷ್ಟೇ. ಅದನ್ನೇ ಹೆಣ್ಣು ಮಕ್ಕಳು ಸಂಪೂರ್ಣ ವಸ್ತ್ರಗಳನ್ನು ಧರಿಸಿರೆಂದು ಯುವತಿಯರಿಗೆ ಹೇಳಿದ್ದಕ್ಕೆ ಆಂಧ್ರದ IG ಪೊಲೀಸ್ ಅಧಿಕಾರಿಗಳು ಹೇಳಿದ್ದರು. ಅವರಿಗೆ ಆ ಮಹಿಳೆಯರಿಂದ ಧರ್ನಾ ನಡೆದು ಅವರ ಆಫೀಸ್ ಎದುರುಗಡೆ ಆ ಪೊಲೀಸ್ ಅಧಿಕಾರಿ ತಾಲಿಬಾನ, ನಮ್ಮ ಮೇಲೆ ಫತ್ವಾ ಜಾರಿ ಮಾಡುತ್ತಾನ, ಅವನಿಗೆ ಎಲ್ಲಿ ಅಧಿಕಾರ ಎಂದೆಲ್ಲ ಯುವತಿಯರಿಂದ ನಿರಸನ ವ್ಯಕ್ತವಾಯಿತು. ಆ ಉನ್ನತ ಅಧಿಕಾರಿ ಪಾಪ, ಇನ್ನು ಮುಂದೆ ಇಂಥ ಮಾತುಗಳನ್ನು ನಾನು ನಿಮಗೆ ಹೇಳುವುದಿಲ್ಲ, ಬುದ್ಧಿವಾದಗಳನ್ನು ಎಂದು ಕ್ಷಮೆ ಕೇಳಬೇಕಾಯಿತು. ಇವರುಗಳ ಡ್ರೆಸ್ ದಿನದಿನಕ್ಕೆ ಬಹಳ ಕಡಿಮೆಯಾಗುತ್ತಿದೆ. ಹೊಸ ಹೊಸ ಫ್ಯಾಷನ್ಗಳು, ಹೊಸ ಪ್ಯಾಂಟ್ಗಳು, ಹರಿದು ಉಡುಪುಗಳು, ಬ್ರಾ ಕಾಣುವ ಹಾಗೆ ತೆಳ್ಳನೆಯ ಕುಬುಸ, ಅದು ಸ್ಲೀವ್ಲೆಸ್, ಬಿಗಿಯಾದ ಪ್ಯಾಂಟ್, ಕೇವಲ ನೆಕ್ಕರ್. ಕೆಲ ಸಿನಿಮಾ ಸೆಲೆಬ್ರಿಟಿಗಳಂತೂ ಇದಕ್ಕೂ ಮುಂದೆ ಹೋಗಿ ಒಳಚಡ್ಡಿ ಇಲ್ಲದೆ ತೆಳ್ಳನೆಯ ಲಂಗ ಧರಿಸಿ 20-30 ಫೀಟ್ಗಳ ದೂರದಿಂದ ಕೂಡ ಅವರ ಬತ್ತಲೆ ಶರೀರ ಕಾಣುವ ಹಾಗೆ ಉಡುಪು ಧರಿಸುತ್ತಿದ್ದಾರೆ. ದುರ್ಭಾಗ್ಯವೆಂದರೆ ಇವರಿಗೆ ಬುದ್ಧಿ ಹೇಳಬೇಕಾಗಿದ್ದ ನಮ್ಮ ಅಕ್ಕ ತಂಗಿಯರು, 50 ವರ್ಷ ದಾಟಿದವರು ಕೂಡ 95% ಬೆನ್ನು ಕಾಣುವ ಹಾಗೆ ಕುಬಸಗಳನ್ನು ಉಡುತ್ತಿದ್ದಾರೆ. ಇವು ಸೀವ್ಲೆಸ್ ಬೇರೆ. ಇವೆಲ್ಲ ಪಾಶ್ಚಾತ್ಯ ಅಭ್ಯಾಸಗಳು, ನಮ್ಮ ಸಂಸ್ಕೃತಿ ಅಲ್ಲ. ಇದನ್ನು ನೋಡಿದ ಯುವಕರ ಮೇಲೆ 100% ಪ್ರಭಾವವಾಗುವುದು ಸಹಜ. ಯುವಕರಿಗೆ ಕ್ಯಾಪಿಟಲ್ ಸಿಟಿಗಳ ಯುವತಿಯರ ಗತಿ ಇನ್ನೂ ದುರ್ಭರ. ಪೇಪರ್ನಲ್ಲಿ ಒಂದು ಸರ್ವೆ ಓದಿದ್ದೆ ವಿಚಾರ. ಹೈದರಾಬಾದ್ನಲ್ಲಿ ಒಂದು ಔಷಧ ಕಂಪನಿ ಮಾಡಿಸಿದ್ದು ಇಪಿಫೋರ್ಟ್ ಎಂಬ ಗರ್ಭನಿರೋಧಕ ಟ್ಯಾಬ್ಲೆಟ್ ಶುಕ್ರ ಶನಿವಾರಗಳಲ್ಲಿ ಹೈದರಾಬಾದ್ನಲ್ಲಿ ವಿಪರೀತ ಖರ್ಚಾಗುತ್ತಿದ್ದವಂತೆ. ಎಲ್ಲ ಮೆಡಿಕಲ್ ಶಾಪ್ಗಳಿಂದ ರಿಪೋರ್ಟ್ ತರಿಸಿದಾಗ ಆಶ್ಚರ್ಯ ಕಾದಿತ್ತು. ಲಗ್ನವಾಗದ ಕೆಲ ಯುವತಿಯರು, ವಿದ್ಯಾರ್ಥಿನಿಯರು, ಸಾಫ್ಟ್ವೇರ್ ಲಗ್ನವಾಗದ ಕೆಲ ಯುವತಿಯರು ಇದನ್ನು ಶನಿ ಆದಿವಾರಗಳಲ್ಲಿ ಸೆಕ್ಸ್ ಎಂಜಾಯ್ಮೆಂಟಿಗಾಗಿ ಹೆಚ್ಚು ಬಳಸುತ್ತಿದ್ದರಂತೆ. ಈ ಟ್ಯಾಬ್ಲೆಟ್ನಿಂದ ಗರ್ಭ ಬರುವುದಿಲ್ಲ. ಈಗಂತೂ ಸುಪ್ರೀಂ ಕೋರ್ಟ್ ಸಹಜೀವನದ ಪರವಾನಗಿ ಬೇರೆ ಕೊಟ್ಟಿದೆ. ಇವರಿಗೆ ಯಾರೂ ಕೇಳುವ ಹಾಗಿಲ್ಲ. ಇದೆಲ್ಲ ಪಾಶ್ಚಾತ್ಯ ಸಂಸ್ಕೃತಿ. ಅಮೆರಿಕದಂಥ ದೇಶಗಳಲ್ಲಿ ನಮ್ಮ ದೇಶಕ್ಕಿಂತ ಬಲಾತ್ಕಾರಗಳು ಹೆಚ್ಚಿಗೆ. ಈಗಂತೂ ಅವರು ಇದರ ಬಗ್ಗೆ ಹೋರಾಡುವುದನ್ನು ಬಿಟ್ಟು ಸಹಜವಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ನನಗೆ ನನ್ನ ಮಿತ್ರರೊಬ್ಬರು ಹೇಳಿದ ಕಥೆ ಜ್ಞಾಪಕಕ್ಕೆ ಬರುತ್ತದೆ. ಆಂಧ್ರದ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಮಗನ ಹತ್ತಿರ ಅಮೆರಿಕಕ್ಕೆ ಹೋಗಿದ್ದರಂತೆ. ಅವರ ಮಗ 30 ವರ್ಷದಿಂದ ಅಲ್ಲೇ ಸ್ಥಿರವಾಗಿದ್ದರು. ಅವರಿಗೆ 18-20 ವರ್ಷದ 2 ಹೆಣ್ಣು ಮಕ್ಕಳು. ಬೆಳಗ್ಗೆ ಎಲ್ಲರೂ ಟಿಫಿನ್ ಆದ ನಂತರ ತಾಯಿ ಆ ಹೆಣ್ಣು ಮಕ್ಕಳಿಗೆ ಹಾಲು ಕುಡಿಯಲು ಕೊಟ್ಟು ಹಾಲು ಕುಡಿದು ಹೋಗರೆಂದು ಒತ್ತಾಯ ಮಾಡಿದಳು. ಬೇಡ ಎಂದು ಹೆಣ್ಣು ಮಗಳು. ಆ ವಾದ ಬಹಳವಾದಾಗ ಅಲ್ಲೇ ಇದ್ದ ಭಾರತದಿಂದ ಹೋಗಿದ್ದ ಅವರ ತಾತ ತಾಯಿಗೆ ಹೇಳಿದರಂತೆ, ಬೇಡವೆಂದರೆ ಬಿಡಮ್ಮ, ಏಕೆ ಒತ್ತಾಯ ಮಾಡುತ್ತಿದ್ದಿ ಎಂದು. ಆಗ ಸೊಸೆ, ಮಾವ ನಿಮಗೆ ತಿಳಿಯದು, ಸುಮ್ಮನಿರಿ ಎಂದಳಂತೆ. ಹಾಲನ್ನು ಕುಡಿಸೇ ಹೆಣ್ಣು ಮಕ್ಕಳಿಗೆ ಕಾಲೇಜಿಗೆ ಕಳಿಸಿದಳಂತೆ. ನಂತರ ಆ ತಾಯಿ ಮಾಮನಿಗೆ ಹೇಳುತ್ತಾಳೆ, ಮಾಮ ನಿಮ್ಮ ಮುಂದೆ ಹೇಳಲು ನನಗೆ ನಾಚಿಕೆಯಾಗುತ್ತದೆ. ಆ ಹುಡುಗರು ಹೊರಗಡೆ ಏನು ಮಾಡುತ್ತಾರೆ ಅದನ್ನು ನಾವು ಇಲ್ಲಿ ಅಮೆರಿಕಾದಲ್ಲಿ ಕೇಳುವ ಹಾಗೂ ಇಲ್ಲ. ಅವರು ಗರ್ಭವತಿ ಆಗದಂತೆ ಪ್ರತಿದಿನ ಹಾಲಿನಲ್ಲಿ ಒಂದು ಟ್ಯಾಬ್ಲೆಟ್ ಹಾಕಿ ಕೊಡುತ್ತೇವೆ ಎಂದಳಂತೆ. ನೋಡಿ ಎಂಥ ಸಂಸ್ಕೃತಿ. ನಮ್ಮಲ್ಲೂ ಅದು ಬಂದುಬಿಟ್ಟಿದೆ. ನಿನ್ನೆ TV ಡಿಬೇಟ್ನಲ್ಲಿ ಒಬ್ಬ ಮಹಿಳೆ ಮಾತನಾಡುತ್ತಾ, ಒಬ್ಬ ಹೆಣ್ಣು ಮಗಳು ಬಟ್ಟೆಗಳಿಲ್ಲದೆ ರಸ್ತೆಯಲ್ಲಿ ಯಾವುದೋ ಕಾರಣಕ್ಕೆ ಕಂಡಾಗ ಗಂಡು ಹುಡುಗ, ಅಲ್ಲೇ ಹೋಗುತ್ತಿದ್ದ ಗಂಡು ಹುಡುಗ ಅವರನ್ನು ತನ್ನ ತಾಯಿ ಅಕ್ಕ ಎಂದು ತನ್ನ ಅಂಗಿಯನ್ನು ಬಿಚ್ಚಿ ಆಕೆಯ ಮೇಲೆ ಹಾಕಬೇಕು, ಆ ಹುಡುಗ ಹಾಕಬೇಕು. ಆಕೆಯನ್ನು ಆ ಸ್ಥಿತಿಯಲ್ಲಿ ಕಾಮದ ದೃಷ್ಟಿಯಿಂದ ನೋಡಬಾರದೆಂದು ಧರ್ಮದ ವಿಚಾರ ಹೇಳಿದಳು. ಇದು ಸರಿ. ಧರ್ಮದ ಪ್ರಕಾರ ಈ ವಿಚಾರ ಹೆಣ್ಣು ಹುಡುಗಿಯರನ್ನು ಕಂಡಾಗ ನಾವೆಲ್ಲ ಅವರು ನಮ್ಮ ತಂಗಿ ಅಕ್ಕ ಎಂಬ ಭಾವನೆ ಬರಬೇಕು. ಆದರೆ ನೇಚರ್ ಪ್ರಕಾರ ಬರುವುದಿಲ್ಲ. ಆಹಾರ, ನಿದ್ರೆ, ಭಯ, ಮೈಥುನ
ಇವು ಸಕಲ ಜೀವರಾಶಿಗಳ ಅವಸರ. ಇದು ಸೃಷ್ಟಿ, ಏನು ಮಾಡಲಾಗದು. ಇದನ್ನು ಆಚಾರ್ಯ ರಜನೀಶ್ ಅವರು ಸಂಭೋಗ್ಸೆ ಸಮಾಧಿ ತಕ್ ಎಂಬ ಪುಸ್ತಕದಲ್ಲಿ ವಿವರವಾಗಿ ಬರೆದಿದ್ದಾರೆ. ಈಗಿನ ಯುವಕರಿಗೆ ಅದನ್ನು ತಪ್ಪದೇ ಓದಬೇಕು. ಈಗಿನ ಯುವಕರಿಗೆ ಸಂಸ್ಕೃತಿ, ಧಾರ್ಮಿಕತೆ ಮನೆಗಳಲ್ಲಿ ಸಿಗುತ್ತಿಲ್ಲ. 15ನೇ ಆಗಸ್ಟ್ ಲಾಲ್ ಕಿಲಾದ ಮೇಲಿನಿಂದ ಒಮ್ಮೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇದನ್ನೇ ಹೇಳಿದ್ದರು. ನೀವು ನಿಮ್ಮ ಮಗಳು ಹೊರಗೆ ಹೋದಾಗ ಅಮ್ಮ ಎಲ್ಲಿದ್ದಿ, ಯಾರ ಜೊತೆ ಇದ್ದಿ, ಯಾವಾಗ ಬರುತ್ತಿ, ಪಕ್ಕದವರಿಗೆ ಫೋನ್ ಕೊಡು ಎಂದೆಲ್ಲ ಕೇಳುತ್ತೀರಿ. ಇಷ್ಟೆಲ್ಲ ವಿಚಾರಿಸುತ್ತೀರಿ. ಇದನ್ನೆಲ್ಲ ನಿಮ್ಮ ಗಂಡು ಮಗನಿಗೆ ಏಕೆ ಕೇಳುವುದಿಲ್ಲ? ಏನಪ್ಪ, ಏನು ಮಾಡುತ್ತಿದ್ದಿ, ಎಲ್ಲಿದ್ದಿ, ಯಾರ ಜೊತೆ ಇದ್ದಿ, ಇದನ್ನು ಗಂಡು ಮಕ್ಕಳಿಗೂ ಕೇಳಬೇಕಲ್ಲ. ಆದರೆ ಕೇಳುತ್ತಿಲ್ಲ. ಇಂಥ ಡ್ರೆಸ್ಗಳ ಪ್ರಭಾವ ಖಚಿತವಾಗಿ ಗಂಡು ಹುಡುಗರ ಮೇಲಾಗುತ್ತದೆ. ಸೆಲ್ಫೋನ್, ಟಿವಿಯಲ್ಲಿ ಕಂಡೋಮ್ ಅಡ್ವರ್ಟೈಸ್ಮೆಂಟ್, ಸಿನಿಮಾ ಹೀರೋಗಳು ಆಲಿಂಗನ, ಚುಂಬನ ಇವುಗಳ ಸೀನ್, ಯೂಟ್ಯೂಬ್ 24 ಗಂಟೆಗಳನ್ನು ನೋಡುವುದು, ಇದನ್ನೇ ನೋಡುತ್ತಿದ್ದ ಗಂಡು ಹುಡುಗರ ಗತಿ ಏನಾಗಬೇಕು? ತಲೆ ಖಚಿತವಾಗಿ ಕೆಡುತ್ತದೆ. ಇದೆಲ್ಲ ಬದಲಾವಣೆ ಆಗಬೇಕಾಗಿದೆ. ವಿಶ್ವಾಮಿತ್ರ ತಪಸ್ಸು ಮಾಡುತ್ತಿದ್ದಾಗ ಮೇನಕೆ ನೃತ್ಯ ನೋಡಿ ಆಕೆಯನ್ನು ತಕ್ಷಣ ಲಗ್ನವಾಗಲು ತಯಾರಾದ. ಆಕಾಶವಾಣಿಯಾಗಿ, ವಿಶ್ವಾಮಿತ್ರ, ನಿನ್ನ 1000 ವರ್ಷ ತಪಸ್ಸು ಹಾಳಾಗುತ್ತದೆ, ಆ ಮೇನಕೆ ಜೊತೆ ಲಗ್ನವಾದರೆ ನೋಡು, ವಿಚಾರಿಸು ಎಂದಾಗ ವಿಶ್ವಾಮಿತ್ರ 1000 ವರ್ಷ ತಪಸ್ಸು ಹೋದರೂ ಹೋಗಲಿ ಎಂದು ಆಕೆಯನ್ನು ಲಗ್ನವಾದ. ಮುಂದೆ ಕಥೆ ಬೇರೆ ಬರುತ್ತದೆ, ಆ ವಿಚಾರ ಬೇರೆ. ವಿಶ್ವಾಮಿತ್ರ ಮಹಾ ತಪಸ್ವಿಯಾಗಿ ಮುಂದೆ ತನ್ನ ತಪಸ್ಸನ್ನು ಕಾಪಾಡಿಕೊಂಡು ಹೋದದ್ದು ಕಥೆ, ಆ ಬೇರೆ ವಿಷಯ. ಹಾಗಾದ ಮೇಲೆ ವಿಶ್ವಾಮಿತ್ರನ ಗತಿಯೇ ಹಾಗಾದ ಮೇಲೆ ಈ ಯುಗದ ಯುವಕರ ಗತಿ ಏನಾಗಬಹುದು? ನಮ್ಮ ಸಂಸ್ಕೃತಿ ಬಿಟ್ಟು ಪಾಶ್ಚಾತ್ಯ ಸಂಸ್ಕೃತಿ ಹಿಡಿದ ಕೋತಿಗಳು ಬೇರೆ, ಹೆಂಡ ಕುಡಿಸಿದ ಹಾಗೆ ಈ ಹೆಣ್ಣು ಮಕ್ಕಳ ಡ್ರೆಸ್ಗಳು ಬೇರೆ. ಕಾರಣ, ನನ್ನ ಅಭಿಪ್ರಾಯ ಇಷ್ಟೇ, ನಾವೆಲ್ಲ ಮತ್ತೆ ನಮ್ಮ ಭಾರತೀಯ ಸಂಸ್ಕೃತಿ ಕಡೆ ಬರೋಣ. ಸೆಲ್, ಟಿವಿಗಳು, ಇಂಟರ್ನೆಟ್ ಬೇಕಾಗಿ ಬಳಸಬೇಡಿ ಅಂತ ನನ್ನ ಅಭಿಪ್ರಾಯವೆಲ್ಲ, ಲಿಮಿಟೆಡ್ ಆಗಿರಲಿ. ಆಧುನಿಕತೆ ಜೊತೆ ಜೊತೆ ನಮ್ಮ ಸಂಸ್ಕೃತಿ ಅಳವಡಿಸುವುದು ವಿಧಾನ ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ನಮ್ಮ ಪರಂಪರೆ, ನಮ್ಮ ಪೂರ್ವಜರು, ಗೀತೆ, ರಾಮಾಯಣ, ಮಹಾಭಾರತ ಯುವಕರಿಗೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿಸಬೇಕು. ವಿಜ್ಞಾನದ ಜೊತೆ ಜೊತೆ ಧರ್ಮವನ್ನು ಜೋಡಿಸುವ ಜೀವನ ಕ್ರಮ ಅಳವಡಿಸಬೇಕು. ಯೋಗ, ಪ್ರಾಣಾಯಾಮಗಳ ಅಭ್ಯಾಸಗಳನ್ನು ಹಾಕಬೇಕು. ಉತ್ತಮ ಸಮಾಜ ತಯಾರಾಗುತ್ತದೆ. ಕೇವಲ ಕಾನೂನು, ಪೊಲೀಸ್ನಿಂದ ತಡೆಗಟ್ಟಲು ಇದು ಅಸಾಧ್ಯ. ಬನ್ನಿ, ನಾವು ಆ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚಿಸೋಣ. ನಮ್ಮ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯನ್ನು ಕೊಡೋಣ. ಭಾರತ್ ಮಾತಾ ಕಿ ಜೈ. ಗಂಡು ಹೆಣ್ಣು ಮಕ್ಕಳಿಬ್ಬರಿಗೂ ಒಳ್ಳೆಯ ಸಂಸ್ಕೃತಿಯನ್ನು ಕೊಡಬೇಕು. ಅವರಿಗೆ ಪ್ರತಿದಿನ ನಮ್ಮ ಜೊತೆ ದೇವಾಲಯಗಳಿಗೆ ಕರೆದುಕೊಂಡು ಹೋಗಬೇಕು. ರಜೆ ದಿನಗಳಲ್ಲಿ ಅಂಥ ಹುಡುಗ ಹುಡುಗಿಯರಿಗೆ ಆರ್ಟ್ ಆಫ್ ಲಿವಿಂಗ್ ಅಥವಾ RSS ನಂಥ ಸಂಸ್ಥೆಗಳಲ್ಲಿ ಒಳ್ಳೆಯ ಸಂಸ್ಕಾರ ಕೊಡಿಸಲು ಒಂದು ವಾರವಾಗಲಿ 10 ದಿವಸವಾಗಲಿ ಅಂಥ ಕೋರ್ಸ್ಗಳಿಗೆ ಕಳಿಸಿಕೊಟ್ಟಲ್ಲಿ ಇನ್ನೂ ಉತ್ತಮವಾಗಿ ನಮ್ಮ ಮುಂದಿನ ಪೀಳಿಗೆ ತಯಾರಾಗಬಹುದು. ಇದೇ ನನ್ನ ಅಭಿಪ್ರಾಯ. ಇದನ್ನು ಕೇಳಿದ ನಂತರ ದಯಮಾಡಿ ಸ್ಪಂದಿಸಿ. ನನ್ನ ಸೆಲ್ ನಂಬರ್ 9448757587. ಇಂದಿನ ನಮ್ಮ ಯುವಕರಿಗೆ ನರೇಂದ್ರ ಮೋದಿ, ಯುವತಿಯರಿಗೆ ಸುಷ್ಮಾ ಸ್ವರಾಜ್ ಹೀರೋ ಆಗಬೇಕು. ಅವರನ್ನು ಆದರ್ಶವಾಗಿ ತೆಗೆದುಕೊಳ್ಳಿ.